ನಯನ ಭಾರ್ಗವ ಬ್ರೇಕಿಂಗ್ ನ್ಯೂಸ್. ಕಡಿಮೆ ಹಣದಲ್ಲೇ ಮನೆ ನಿರ್ಮಾಣದ ಆಮಿಷಕ್ಕೆ ಬಲೆಯಾದ ಬಡಜನರು. ಈ ಕದೀಮನ ಮೋಸದ ಜಾಲಕ್ಕೆ ಬೀಳದ ಜನರೇ ಇಲ್ಲ. ನಯನ ಭಾರ್ಗವ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಕಾದಿರ್ ಸಾಬನೆಂಬ ಕದೀಮ ಮೋಸ ಮಾಡಿದ್ದು ಕೋಟ್ಯಾಂತರ ರೂಪಾಯಿ ಹಣ. ಮನೆ ಕಟ್ಕೊಡ್ತೇನೆಂದು ಜನರಿಂದ ದೋಚಿದ್ದು ಲಕ್ಷಾಂತರ ರೂಪಾಯಿ ಅಲ್ಲ, ಕೋಟ್ಯಾಂತರ ರೂಪಾಯಿ. ಇವನ ಮೋಸದ ಜಾಲಕ್ಕೆ ಬೀಳದ ಜನರೇ ಇಲ್ಲ. ಕಡಿಮೆ ಹಣದಲ್ಲೇ ಮನೆ ನಿರ್ಮಾಣದ ಆಮಿಷಕ್ಕೆ ಬಲಿಯಾದ ಬಡಜನರು. ಕೂಲಿ ಕಾರ್ಮಿಕರಿಗೂ ಸಹ ಪಂಗನಾಮ ಹಾಕಿದ ಕದೀಮ ಕಾದಿರ್ ಸಾಬ್. ದೇವಸ್ಥಾನದ ಕಾಮಗಾರಿಗೂ ಸಹ ಹಣ ದೋಚಿದ ನಯವಂಚಕ. ಅಂಧ ಮಗಳ ವಿಕಲಚೇತನ ಹಣದಲ್ಲಿ ಜೀವನ ಸಾಗಿಸುವ ಮಹಿಳೆಗೂ ಮೋಸ ಮಾಡಿದ ನಯವಂಚಕ ಕಾದಿರ್. ಜನರಿಗೆ ಮೋಸ ಹೋಗದಂತೆ ಮಾಧ್ಯಮಗಳು ಸರ್ಕಾರ ಜಾಗೃತಿ ಮೂಡಿಸುತ್ತಲೇ ಇರುತ್ತವೆ. ಅನೇಕ ನಗರ ಪಟ್ಟಣಗಳಲ್ಲಿ ನಯವಂಚಕರು ಮೋಸ ಮಾಡಿದ ಬಗ್ಗೆ ಜನರು ಕಣ್ಣಾರೆ ಕಂಡರೂ ಸಹ ಮತ್ತೆ ಮತ್ತೆ ಮೋಸ ಹೋಗುವುದು ಮಾತ್ರ ನಿಂತಿಲ್ಲ. ಇಲ್ಲೊಬ್ಬ ಭೂಪ ಕಡಿಮೆ ವೆಚ್ಚದಲ್ಲಿ ಮನೆ ನಿರ್ಮಿಸಿ ಕೊಡ್ತೇನಂತ ಮುದ್ದೇಬಿಹಾಳ್ ತಾಲೂಕಿನ ಅನೇಕ ಗ್ರಾಮಗಳಲ್ಲಿ ಮುದ್ದೇಬಿಹಾಳ್ ಪಟ್ಟಣದ ಜನರಿಂದಲೂ ಸಹ ಲಕ್ಷಾಂತರ ರೂಪಾಯಿ ಎತ್ತಿಕೊಂಡು ಪರಾರಿಯಾಗಿದ್ದಾನೆ. ಈ ನಯವಂಚಕನ ಮೋಸಕ್ಕೆ ಬೀಳದ ಜನರೇ ಇಲ್ಲವೆನ್ನಬಹುದು. ಕಡಿಮೆ ಹಣದಲ್ಲಿ ಮನೆ ನಿರ್ಮಿಸುವ ಆಮಿಷ ಒಡ್ಡುತ್ತಿದ್ದ ಈ ಕದೀಮ ಜನರಿಂದ ಲಕ್ಷಾಂತರ ರೂಪಾಯಿ ಮುಂಗಡ ಹಣವನ್ನ ಪಡೆದು ಕಾಮಗಾರಿ ಸಂಪೂರ್ಣ ಮಾಡದೆ ಸತಾಯಿಸುತ್ತಿದ್ದ. ಕಾಮಗಾರಿ ಪೂರ್ಣಗೊಳಿಸಲು ಪೀಡಿಸಿದಾಗ ಉಳಿದ ಹಣಕ್ಕೆ ಬೇಡಿಕೆ ಇಡುತ್ತಿದ್ದ. ಹೀಗೆ ಉಳಿದ ಹಣವನ್ನ ಪಡೆದು ಈಗ ಪರಾರಿಯಾಗಿದ್ದಾನೆ. ಈ ಕದೀಮನನ್ನ ಸರಿಯಾಗಿ ನೋಡಿ. ಇವನು ನಿಮ್ಮ ಊರಿಗೆ ಬರಬಹುದು, ನಿಮ್ಮ ತಾಲೂಕಿಗೂ ಬರಬಹುದು, ನಿಮ್ಮ ಮನೆ ಅಂಗಳಕ್ಕೂ ಬರಬಹುದು. ಈ ನಯವಂಚಕ ಕದೀಮನ ಹೆಸರು ಕಾದಿರ್ ಸಾಬ್ ಜಿ ಸನದಿ ಅಲಿಯಾಸ್ ಗೋಕಾಕ್ ಮೇಸ್ತ್ರಿ. ಗೋಕಾಕ್ ತಾಲೂಕಿನ ತುಬದಾಳ್ ಗ್ರಾಮದ ಇವನು. ಈ ಕದೀಮ ಕಾದಿರ್ ಸಾಬ್ ಕಡಿಮೆ ಹಣದಲ್ಲಿ ಮನೆ ಕಟ್ಟಿ ಕೊಡ್ತೇನಂತ ಕೋಟ್ಯಾಂತರ ರೂಪಾಯಿ ಹಣ ಸಂಗ್ರಹಿಸಿ ಓಡಿ ಹೋಗಿದ್ದಾನೆ. ಆತ್ಮೀಯ ವೀಕ್ಷಕರೇ, ನಿಮ್ಮ ಮನೆಯ ಖಾಲಿ ಸೈಟ್ನಲ್ಲಿ ಮನೆ ನಿರ್ಮಾಣಕ್ಕೆ ಅಂದಾಜು 30 ಲಕ್ಷ ರೂಪಾಯಿ ವೆಚ್ಚವಾಗುತ್ತಿದ್ದರೆ ಇವನು ಅದನ್ನ 15 ಲಕ್ಷ ರೂಪಾಯಿದಲ್ಲಿ ಮನೆ ನಿರ್ಮಿಸಿಕೊಡುತ್ತಿದ್ದೇನೆಂದು ಮನೆಗಳನ್ನ ಕಟ್ಟಲು ಹಿಡಿಯುತ್ತಿದ್ದ. ಹೀಗೆ ಮುದ್ದೇಬಿಹಾಳ್ ತಾಲೂಕಿನ ಕೋಳೂರು ಮತ್ತು ಯರ್ಗಲ್ ಗ್ರಾಮದಲ್ಲಿ 3 ರಿಂದ 4 ಜನರ ಮನೆಯನ್ನ ಕಡಿಮೆ ವೆಚ್ಚದಲ್ಲಿ ಮನೆಯನ್ನ ನಿರ್ಮಾಣ ಮಾಡಿದ್ದ. ಕಡಿಮೆ ವೆಚ್ಚದಲ್ಲಿ ನಿರ್ಮಿಸಿದ ಮನೆಗಳನ್ನ ನೋಡಿದ ಜನರು ತಮ್ಮ ಮನೆಗಳನ್ನ ಸಹ ಕಟ್ಟಿಕೊಡಲು ಅವನಿಗೆ ಹೇಳಿದಾಗ ಮನದೊಳಗೆ ಅವನು ನಗುತ್ತಿದ್ದ. ಏಕೆಂದರೆ ಮೀನು ಹಿಡಿಯಲು ಮಾಂಸದ ಊಟ ತೋರಿಸಬೇಕು. ಹಾಗೆ ಜನರ ನಂಬಿಕೆ ಗಳಿಸಲು ಉತ್ತಮ ಗುಣಮಟ್ಟದ ಕಬ್ಬಿಣ ಸಿಮೆಂಟ್ ನಿಂದ ಮನೆ ನಿರ್ಮಿಸಿದ್ದ. ಆ ಮನೆಗಳಲ್ಲಿ ಗ್ರಾನೈಟ್ ಕಲ್ಲುಗಳು, ಬಾಗಿಲುಗಳು, ಸ್ಟೈಲ್ಸ್ ಅಂತ ಭರ್ಜರಿಯಾಗಿ ಕೆಲ ಮನೆಗಳನ್ನ ಡೆಮೋ ತರ ರೆಡಿ ಮಾಡಿ ಜನರ ವಿಶ್ವಾಸವನ್ನ ಗಳಿಸಿ ಅವರ ಮನೆ ನಿರ್ಮಾಣಕ್ಕೆ ಇಂತಿಷ್ಟು ಹಣದಲ್ಲೇ ಮನೆ ಕಟ್ತೇನೆಂತ ಜನರಿಂದ ಹಣವನ್ನ ಪಡೆಯುತ್ತಲೇ ಹೋದ. ಈ ಸುದ್ದಿ ಅಕ್ಕಪಕ್ಕದ ಗ್ರಾಮಗಳಿಗೆ ತಿಳಿಯುತ್ತಾ ಹೋಯಿತು. ಆ ಎಲ್ಲ ಗ್ರಾಮಗಳಲ್ಲಿ ಕಡಿಮೆ ವೆಚ್ಚದ ಮನೆ ನಿರ್ಮಾಣಕ್ಕೆ ಗುತ್ತಿಗೆ ಹಿಡಿದು ಹಣ ಸಂಗ್ರಹಿಸಿದ. ಮುದ್ದೇಬಿಹಾಳ್ ನಗರ ನಿವಾಸಿಗಳಿಗೆ ಮುದ್ದೇಬಿಹಾಳ್ ತಾಲೂಕಿನ ಆಲೂರು, ಕೇಸಾಪುರ್, ಗರಸಂಗಿ, ಯರ್ಗಲ್, ಕೋಳೂರು, ರಕ್ಕಸಿಗೆ, ಬಂಗಾರಗುಂಡ, ಬಿದರ್ಕುಂದಿ, ಯಲಗೂರು ಹೀಗೆ ಅನೇಕ ಗ್ರಾಮದಲ್ಲಿ ಕೆಲಸ ಹಿಡಿದು ಪ್ರತಿಯೊಂದು ಮನೆಯವರಿಂದ ಅಡ್ವಾನ್ಸ್ ರೂಪದಲ್ಲಿ 10 ಲಕ್ಷ, 5 ಲಕ್ಷ, 8 ಲಕ್ಷ ಹೀಗೆ ಹಣವನ್ನ ಪಡೆದು ಕೋಟ್ಯಾಂತರ ರೂಪಾಯಿ ಹಣವನ್ನ ಸಂಗ್ರಹಿಸಿ ಈಗ ಈ ಆಸಾಮಿ 1 ತಿಂಗಳಿಂದ ನಾಪತ್ತೆ. ಫೋನ್ ಸ್ವಿಚ್ ಆಫ್ ಆಗಿದೆ. ಇವನು ಮನೆ ಕಟ್ಟಲು ಮಾತ್ರ ಹಣ ಲೂಟಿ ಮಾಡಿಲ್ಲ. ಕಟ್ಟಡ ಕಾರ್ಮಿಕರಿಗೆ, ಸೆಂಟ್ರಿಂಗ್, ಗಾರೆ ಕೆಲಸದವರಿಗೆ, ಸಿಮೆಂಟ್ ಅಂಗಡಿಯವರಿಗೆ, ಕಬ್ಬಿಣ, ಇಟ್ಟಂಗಿ, ಚೇರೆಕಲ್ಲು ಸರಬರಾಜು ಮಾಡುವ ಜನಕ್ಕೆ ಸಹ ಮಕ್ಮಲ್ ಟೋಪಿ ಹಾಕಿದ್ದಾನೆ. ಕದೀಮ ಕಾದಿರ್ ಸಾಬ್ ಅಲಿಯಾಸ್ ಗೋಕಾಕ್ ಮೇಸ್ತ್ರಿ ಎಂದೇ ಪ್ರಸಿದ್ಧಿ ಪಡೆದು ನಂಬಿದ ಜನಕ್ಕೆ 2 ವೈಟ್ 1 ರೆಡ್ ನಾಮ ಹಾಕಿ ಕಿವಿಯಲ್ಲಿ ಹೂವನ್ನ ಹಾಕಿ ಪರಾರಿಯಾಗಿದ್ದಾನೆ. ಇವನಿಂದ ಮೋಸಕ್ಕೆ ಒಳಗಾದವರು ಮುದ್ದೇಬಿಹಾಳ್ ತಾಲೂಕಿನ ನೂರಾರು ಜನರು.
ಮೋಸ ಹೋದ ಜನರು ತಮ್ಮ ಅಳಲನ್ನ ನಮ್ಮ ನಯನ ಭಾರ್ಗವ ನ್ಯೂಸ್ನೊಂದಿಗೆ ಹಂಚಿಕೊಂಡಿದ್ದಾರೆ. ಇವರು ಕೋಳೂರು ಗ್ರಾಮದ ನಿಂಗಪ್ಪ ಡವಳಗಿ ಅವರು. ಇವರು ಗೋಕಾಕ್ ಮೇಸ್ತ್ರಿಗೆ ತಮ್ಮ ಮನೆ ಕಟ್ಟಲು 8.5 ಲಕ್ಷ ರೂಪಾಯಿದಲ್ಲಿ ಮನೆಯನ್ನ ಮುಗಿಸಿದರು. ಅಡ್ವಾನ್ಸ್ವಾಗಿ 2.5 ಲಕ್ಷ ರೂಪಾಯಿಯನ್ನ ನೀಡಿದ್ದರು. ತಾವು ವಾಸವಾಗಿದ್ದ ಹಳೆಯ ಮನೆಯನ್ನ ಬೀಳಿಸಿ ಕಟ್ತೇನಂತ ಹೇಳಿದ ಮೇಸ್ತ್ರಿಯ ಮಾತನ್ನ ಕೇಳಿ ಮಜಬೂತ್ ಆಗಿದ್ದ ಮನೆಯನ್ನ ಬೀಳಿಸಿದ್ದಾರೆ. ಈಗ ಆ ಮೇಸ್ತ್ರಿ ಪರಾರಿಯಾಗಿದ್ದು ಇತ್ತ ಮನೆಯೂ ಇಲ್ಲ, ಅತ್ತ ಹಣವೂ ಇಲ್ಲದಂತಾಗಿದೆ. 2 ಮನೆ ಕಟ್ಟಿಸಿದ್ರಿ 8 ಲಕ್ಷ ರೂಪಾಯಿ ಕಟ್ಟಿಸ್ತಾರ ಅವರು. ಅದು ಎಷ್ಟಂದ್ರಿ 6 ಲಕ್ಷ ರೂಪಾಯಿ ಒಂದು ಮನೆ ಕಟ್ಟಿಸಿದ್ರಿ. 6 ಲಕ್ಷ ಏನ್ ಸೈಜ್ ಏನದು? ಅದು 20-40 ಸರ್. 20-40 ಸೈಜಿಗೆ ಫೈನಲ್ ಅಲ್ರಿ ಮನಿ. ಮ್ಯಾಲೆ ಎಲ್ಲ ಡಬಾಸ್ ಇತ್ತು. ಮ್ಯಾಲೆ ಮಣ್ಣು ತೆಗೆದ ಕೇಸಿ ಟೈಲ್ಸ್, ಪೂಜಾ ರೂಮು, ಮೊದಲಿನ ಹಳೆ ಮನಿ ಇತ್ತು. ಕೆಡವಿನ ಕಟ್ಟಿಲ್ರಿ. ಮ್ಯಾಲೆ ಮಣ್ಣು ತೆಗೆದ್ರಿ. ಮ್ಯಾಲೆ ಬಂಡಿ ಮೇಲೆ ಸ್ಲ್ಯಾಬ್ ಹಾಕಿ ಕೇಸಿ ಮ್ಯಾಲೆ ಒಂದು ರೂಮ್ ಕಟ್ಟಿ ಕೊಟ್ಟಾನ್ರಿ. ಬಸವರಾಜ್ ಬಸಪ್ಪ ಡವಳಿಗೆ ಅಂತೇಳಿ. ಇಷ್ಟು ಮಾಡ್ಲಿಕ್ಕೆ ಎಷ್ಟು ತೊಂದ್ರು? 6,50,000 ರೂಪಾಯಿ ತೊಗೊಂಡ್ ಸರ್. ಈಗ ಅವ ತೊಗೊಂಡಿದ್ದು 6 ಲಕ್ಷ ರೂಪಾಯಿ. ನಾವು ಮಾಡಿಸಿದ್ರೆ ಎಷ್ಟು ಲಕ್ಷ ಖರ್ಚು? ನಾವು ಮಾಡಿಸಿದ್ರೆ ಅದು 10 ಲಕ್ಷ ರೂಪಾಯಿ ತನಕ ಹೋಗೈತ್ರಿ. ಅವಾಗ ನಮ್ಗೆ ವೆರಿವೇಷನ್ ರೀ 2 3 ಲಕ್ಷ ರೂಪಾಯಿ ನಮ್ಗೆ ಉಳಿತಾಯ ಮಾಡ್ತಾನು ಉದ್ದೇಶದಿಂದ ಅವಾಗ ಮನಿ ಕೊಡ್ತಿದ್ವಿ ರೀ. ಈಗ ಆ ತರ ನಿಮ್ಮ ಮನೆಗೆ ಎಷ್ಟು ಕೊಟ್ರಿ? 8 ಲಕ್ಷ ಕಟ್ತೀನಿ ಅಂತ. ನಮ್ಮ ಮನೆಯೊಳಗೆ 8 ಲಕ್ಷ ರೂಪಾಯಿ ಕಟ್ತೀನಿ ಅಂತ ಇದ್ದೀನಿ. ನೋಡಿ ಕೊಡಕಂತ್ರಿ ಮಾಲಕ್ರ, ಈಗ 1.5 ಲಕ್ಷ ರೂಪಾಯಿ ಕೊಡ್ರಿ, 1 ಲಕ್ಷದ ಮನಿ ಕಟ್ಟಿ ಕೊಡ್ತೀನಿ. ಇದೇ ತರನಾಗ್ಯದ. ಇಲ್ಲಿ ಮನಿ ಮುಗಿದು ಅಂದ್ರೆ ನಿಮ್ಮ ಒಂದು ಮನಿಗೆ ನಾನು ಬರೋದಾಗಲ್ರಿ. ಮಂದಿ ಕೂಡ ನಿಮ್ಮದೊಂದು ಮನಿ ಕಟ್ಸಿಬಿಡ್ತೀನಿ ರೀ, ನೀವು ಹೆಲ್ಪ್ ಆಗಿರಿ ಮಾಲಕ್ರ ಅಂತ ನಮ್ಗೆ ಒಂದು ಉಪದೇಶ ಕೊಟ್ಟಿನಿ. ಆ ಉಪದೇಶಕ್ಕೆ ಮಾರು ಹೋದಿವ್ರಿ ಸರ್. 24 ಸರ್. 24 ಸರ್. ಮೊದಲು ಚಲೋ ಮನಿ ಇತ್ತು ನಮ್ಗೆ. ಅದನ್ನೆಲ್ಲ ಕೆಡಿ ಹಾಳು ಮಾಡಿ ಏನು ಇಲ್ಲರಂಗೆ ಜಾಗ ಮಾಡಿ ಹೋದ್ರಿ. ರಾಂಪುರ್ ಅವರಿಗೆ ಈ ಗೋಕಾಕ್ ಮೇಸ್ತ್ರಿ ಮನೆ ಕಟ್ಟಿಕೊಡುತ್ತೇನಂತ 4.5 ಲಕ್ಷ ರೂಪಾಯಿದಲ್ಲಿ ಮನೆಯನ್ನ ಮುಗಿಸಿದ್ದ. ಅವರಿಂದ 2.5 ಲಕ್ಷ ರೂಪಾಯಿ ಅಡ್ವಾನ್ಸ್ ಅವನ್ನ ಪಡೆದು ಯಾವುದೇ ಕಾಮಗಾರಿ ಮಾಡದೆ ಕೇವಲ ಭೂಮಿ ಪೂಜೆ ಮಾಡಿ ಹಣವನ್ನ ಪೀಕಿ ಓಡಿ ಹೋಗಿದ್ದಾನೆ. ನೋಡ್ರಿ ಏನಿಲ್ರಿ ದುಡ್ಡು ರೀ ನಮ್ಮದು ಮತ್ತೆ ಮಾಡಿ ಇದು ಮಾಡಿವ್ರಿ. 1 ಲಕ್ಷ ರೂಪಾಯಿ ಕೊಟ್ಟಿದ್ರಿ. ನಮ್ದು 1 ಲಕ್ಷ ರೂಪಾಯಿ ಇತ್ರಿ. ಅವಾಗ ಕೊಟ್ಬಿಟ್ಟಿಲ್ರಿ. ದೀಪಾವಳಿಗಿಂತ ಮುಂದೆ ಕೊಟ್ಟಿವಿ ನೋಡ್ರಿ. 25ಕ್ಕೆ ಮುಗಿಸಿದ್ವಿ ರೀ. ಇವತ್ತ ಉಸುಗ ಹಾಕ್ತೀನಿ, ಕಲ್ಲು ಸಿಮೆಂಟ್ ತರಕ್ ಬೇಕಂತ ಇಸ್ಕೊಂಡು ಹೋಗ್ಯಾನ್ರಿ. ಮಾಡ್ತೀನಿ ಕೆಲಸ ಇದ್ದ 50 ನಾನು 21ಕ್ಕೆ ಬರ್ತೀನಿ ರೀ ಅಂದಾಗ ಆ ಕಡೆ ಗಪ್ಪ ಆಗಿಬಿಟ್ಟನ್ರಿ. ಈಗ ಮತ್ತೆ ಕಂಪ್ಲೇಂಟ್ ಕೊಟ್ಟು ಎಲ್ಲಿದ ನಾನು ಇದನ್ನ ಮಾಡ್ಬೇಕ್ರಿ ಅವನ್ರಿ. ಹೊಲ ಇಲ್ಲ, ಬಾಡಿಗೆ ಮನೆ ಆಗದೀನಿ ರೀ. ಹೊಲ ಇಲ್ಲ, ಮನಿ ಇಲ್ಲ, ಏನೂ ಇಲ್ರಿ. ನಮಗೆ ಇದಿಲ್ರಿ. ಶುಗರ್ BP ಎಲ್ಲದು ಆರಾಮಿಲ್ರಿ. ದವಾಖಾನಿಗೆ ಇಟ್ಟು ಹಾಕ್ಬೇಕು. ಇದ್ದುದೆಲ್ಲ ಇವ್ನ ಹೆಣ ಚಂದ ಮಾಡಿದೀವಿ ರೀ. ಅವ್ನ ಕಾಂಟ್ಯಾಕ್ಟ್ ಆಗಿ ಮನೆ ಮುಗ್ಸಕ್ಕೆ ಹೋದ್ರಿ. ಅವರು ಮಿನಿಮಮ್ 10 ಲಕ್ಷ ಬೆಲೆ ಬಾಳೋ ಮನೆ ಬರೀ 6 ಲಕ್ಷ 60 ಲಕ್ಷ ಮಾಡ್ತೀನಿ ಅಂತೇಳಿ ನಮಗೆ ಹೇಳಿ ಮನೆ ಮುಗಿಸ್ಕೊಂಡು ಅಡ್ವಾನ್ಸ್ ನಮ್ದು 5 ಲಕ್ಷ ಇಸ್ಕೊಂಡಾರ. ನಮ್ಮ ಸೈಜ್ 20-30 ಮೇಲೆ 2 ರೂಮ್ ಮಾಡ್ಬೇಕಂತೇಳಿ ಮಾತಾಗಿತ್ತು. ಅದು ಇನ್ನೂ ಅರ್ಧಂಬರ್ಧ ಮಾಡಿ ಹೋಗಂದ್ರೆ ನಮ್ಮದು 7,25,000 ಮುಗಿದ್ರೆ 5 ಲಕ್ಷ ಇಸ್ಕೊಂಡಾರ ಅಡ್ವಾನ್ಸ್. ನಮ್ಮ ಊರಾಗ ಒಂದು 20-25 ಮನೆ ಹಿಡ್ದಾನೆ. ಎಲ್ಲರಿಗೆ ಅರ್ಧ ಮೋಸ ಮಾಡೋದ. ಒಬ್ಬರು ಏನೈತಿ ಏನು ದುಡ್ಡು ಇಸ್ಕೊಂಡು ಅಷ್ಟೇ ಪೂಜೆ ಮಾಡಿ ಹೋಗ್ಬಿಟ್ಟಂತ. ಜಾಸ್ತಿ ಗೋಕಾಕ್ ಮೇಸ್ತ್ರಿ ಅಂತೇಳಿ ಬಂದ. ಫಸ್ಟ್ ಬಂದಿದ್ದಾವ ಕರ್ಸಂಗಿ ಒಳಗಿದ್ದ. ನಮಗೆ ಪರಿಚಯ ಇದ್ದಲ್ಲ. ನಮ್ಮ ಕೋಳಿದ ಟೀಚರ್ ಒಬ್ಬರು ಸರ್ ಜನರಲ್ಲಿ ಪರಿಚಯ ಮಾಡ್ಕೊಂಡ್ರು. ಅವ್ರು ಬಂದು ನಮ್ಮ ಮನೆ ಮುಗಿಸ್ಕೊಟ್ರು. ಫಸ್ಟಿಗೆ 5 ಲಕ್ಷ ಮುಗಿಸ್ಕೊಟ್ಟಿದ್ರು. ನಮಗೆ ನಮ್ಮ ಕಾಕಾರ ಒಬ್ರದ್ದು ಅವ್ರದ್ದು 6,80,000 ಅವ್ರು ಮುಗಿಸ್ಕೊಟ್ರು. ಈಗ ಮನೆ ನಂಗೆಲ್ಲ ಪೂರ ಮುಗಿಸಿದವ. ನಮ್ಮ ಮನೆ ನೋಡಿ ಎಲ್ಲರೂ ನಮ್ಮ ಊರಾಗ ಆಶ್ಚರ್ಯ ಆಗಿದೆ. ಇಷ್ಟರಾಗ ನಮ್ಗೆ ಮುಗಿಸ್ತಾವಪ್ಪ ಇವ ಅಂದ್ರೆ ಭಾರಿ ನಮ್ಮದು ಮುಗಿಸಿ ಚಲೋ ಬಂದಿದ್ದು. ಎಲ್ಲ ಒಂದಿನ ಗಂಟು ಬಿದ್ದು ನಮ್ಮದು ಮುಗಿಕೊಟ್ರೆ ನಮ್ಮ ಮುಗಿಸ್ರೆ ಅವ್ರು ಎಲ್ಲಿ ಹೋದಲ್ಲಿ ಯಾರು ವಾಪಸ್ ಬಂದಲ್ವ. ಎಲ್ಲರೂ ಹಿಡ್ಕೊಂಡು ನಮ್ಮ ಮನೆ ಅವ. ರೈತರು ತಾವು ದುಡ್ಡು ಎಲ್ಲರೂ 2 ಲಕ್ಷ 3 ಲಕ್ಷ ಅಡ್ವಾನ್ಸ್ ಕೊಟ್ಟರು. ಅರ್ಧಂಬರ್ಧ ಕೆಲಸ ಮಾಡ್ಯಾನ ಎಲ್ಲರದು. ಒಬ್ಬರದಂತೂ ಏನೂ ಮಾಡ್ಯಲ್ಲ. ಪೂರ ಹಾರಿ ಹೊಡೆದನ ಸರಿಯಾಗಿ ಹೋಗಿಲ್ಲ. ಅವ್ರು ಕೊಟ್ಟಂತ ದುಡ್ಡು ತೊಗೊಂಡಿಗೆ ಶವ ಪರಾಗ್ಯಾನ. ಈ ನಯವಂಚಕ ಕಾದಿರ್ ಜನರಿಗೆ ಮಾತ್ರವಲ್ಲ ದೇವಸ್ಥಾನದ ಕೆಲಸ ಸಹ ಮಾಡ್ತೇನಂತ ಕೋಳೂರಿನ ಕೊಟ್ಟೂರು ದೇವಸ್ಥಾನದ ಉಗ್ರಾಣ ಕಾಮಗಾರಿಗೆ 10 ಲಕ್ಷ ರೂಪಾಯಿ ಪಡೆದು ಅರ್ಧಂಬರ್ಧ ಕೆಲಸ ಮಾಡಿ ಓಡಿ ಹೋಗಿದ್ದಾನೆ. ಈ ಬಗ್ಗೆ ದೇವಸ್ಥಾನ ಕಮಿಟಿಯ ಈರಪ್ಪ ಬಿದರಕುಂದಿ, ಲಕ್ಷ್ಮಣ್ ಡವಳಗಿ ಮತ್ತು ಮಲ್ಲಣ್ಣ ತಂಗಡಗಿ ಅವರು ಮಾತನಾಡಿದ್ದಾರೆ.
ಮೇಸ್ತ್ರಿ ನಾವು ಗುಡಿ ಕೆಲಸ ಮಾಡ್ತೀನಿ ಅಂತ ಬಂದನ್ರಿ. ಎಲ್ಲ ನಮ್ಮ ಸಮಾಜದವರು ಇಡೀ ಹಿರಿಯರು ಕೂಡಿ ಗುಡಿ ಕಟ್ಟಿಸ್ಬೇಕಂತ ವಿಚಾರ ಮಾಡಿದ್ದೆವು. ಅದು ಸ್ವಲ್ಪ ನಾದೂರಿಸ್ತಾಗಿತ್ತು. ಅದಕ್ಕೆ ಎಲ್ಲರೂ ಕೂಡಿ ಅದನ್ನು ವಿಚಾರ ಮಾಡಿ ಮುಗಿಸಿದ್ರೆ 19.5 ಲಕ್ಷಕ್ಕೆ ವ್ಯವಹಾರ ಆತ್ರಿ ಅದು. ಆಗಿಂದ ಆಮೇಲೆ ಏನು ಮಾಡಿದ್ರಿ, ಎಲ್ಲರೂ ದೈದರು ಕೂಡಿ ಹಂತವಾಗಿ ರೂಪಾಯಿ ಕೊಡಬೇಕು, ಇಂತಿಂಥ ಕೆಲಸ ಆಗ್ಬೇಕಂತ ಹೇಳಿದೆವು. ಯಾಕಂದ್ರೆ ನಾವು ನಂಬಿ ಎಲ್ಲ ಕಡೆ ಮಾಡ್ಯಾನ, ಹಳ್ಳಿಗಳಾಗ ಕೆಲಸ ಮಾಡ್ಯಾನ ಅಂತ ಹೇಳಿದ್ರಿ. ಅದ್ರ ಸಲಾಗಿ ನಾವು ಯಾಕಲ್ಲಕ್ಕ ಮಾಡ್ತಾನೆ ದೇವ್ರ ಕೆಲಸ, ಹಂಗೇನು ಮಾಡ್ಲಿಕ್ಕಿಲ್ಲ ಅಂಥೇಳಿ ನಾವು ನಂಬಿ ಅವರಿಗೆ 5 ಲಕ್ಷದಂತೆ ಕಂತು ಮಾಡಿ ಕೊಟ್ಟಿವ್ರಿ. ಮೊದಲು ಒಂದು 5 ಲಕ್ಷ ತೊಗೊಂಡು ಆ ಎಲ್ಲ ಕೆಡಿವಿದ್ದು ಗುಡಿ ಕೆಡಿವೆಲ್ಲ ಮಾಡ್ತೀನಿ ಅಂತ ಹೇಳಿ ಹೊಡೆದನ್ರಿ. ಮತ್ತೆ ಸ್ವಲ್ಪ ಕೆಲಸ ಮಾಡಿ ಮತ್ತೆ 5 ಲಕ್ಷ ತೊಗೊಂಡ್ರಿ. 10 ಲಕ್ಷ ಆಗಿಂದ ನೀ ಸರಿಯಾಗಿ ಕೆಲಸ ಮಾಡ್ತೀರಪ್ಪ, ಮತ್ತು ಕೆಬ್ಬಣ ಅದು ಏನೋ ತಂದಿಲ್ಲ ಅಂತ ಇನ್ನು ವಾರದೊಳಗೆ ತಂದೆಲ್ಲ ಅದನ್ನು ಆರ್ಸಿಸಿ ಹಾಕಿ ನೀ ಜಾತ್ರೆ ಅಂದಾಗ ರೆಡಿ ಮಾಡಿಕೊಡ್ತೀನಿ ಅಂತ ಹೇಳಿದ್ದೀನಿ ರೀ. ಅದ್ರ ಸಲುವಾಗಿ ನಂಬಿ ನಾವು 10 ಲಕ್ಷ ರೂಪಾಯಿ ಅವ್ನ ಕೈಯಾಗಿ ಕೊಟ್ಟಿವ್ರಿ. ಈಗ ನಮ್ಮ ಕೆಲಸ ನಿಂದಿರಿಸಿ ಮತ್ತೆ ಎಲ್ಲ ಹೋಗಿಬಿಟ್ಟು ಗೋಕಾಕ್ ಮೇಸ್ತ್ರಿ ಈ ಮೊದಲ ಬೇರೆ ಊರಾಗೆ ಕೆಲಸ ಮಾಡ್ಕೊತ ಬಂದು ನಮ್ಮಲ್ಲಿನೂ ಸುಮಾರು ಒಂದು 10-15 ಮನೆಗಳು ಕೆಲಸ ಹಿಡಿದ್ರಿ. ಆ ಕೆಲಸ ಮಾಡ್ತಾನೆ ಊರೊಳಗೆ ಅಂತ ತಿಳ್ಕೊಂಡು ನಾವು ಊರೊಳಗೆ 2 ಪಾರ್ಟಿ ದೈದರು ದೇವಸ್ಥಾನ ಕೂತ್ಕೊಂಡು ಹಿಂಗೆ ಇಲ್ಲಿ ಬಂದಾನ ಊರೊಳಗೆ ಗೋಕಾಕ್ ಮೇಸ್ತ್ರಿ ಅಂತ ಅವ್ನು ಮಾಡಿಕೊಡ್ತಾನಂತ ಹೇಳಿ ಒಂದು ವಿಶ್ವಾಸ ಮ್ಯಾಗ ಅವನ್ನ ಗುಡಿ ಕರೆಸಿ ಒಟ್ಟು ಟೋಟಲ್ 19 ಲಕ್ಷಕ್ಕೆ ಮುಗಿಸಿದ್ದೀವಿ. ಮುಗಿಸಿ 2 ಕಂತು ಮಾಡಿ 5 ಲಕ್ಷ 2 ಸಲ ಕೊಟ್ಟಿವಿ ಅವ್ರಿಗೆ. ಅವ ಮಾಡ್ತಾನಂತೇಳಿ ಈಗ ಆಗಲೇ ಸ್ಲ್ಯಾಬ್ ಲೆವೆಲ್ ಕಟ್ಟಾಡ್ರಿ. ಮುಂದೆ ಕೆಬ್ಬಣಾಗ ಬೇಕು, ಸಿಮೆಂಟ್ ಬೇಕು ಅಂತೇಳಿ ನಮ್ಗೆ ನಂಬಿಸಿ 5 ಲಕ್ಷ ರೂಪಾಯಿ ಇಸ್ಕೊಂಡು ಕಡಿನೂ ತಂದಿಲ್ಲ, ಸಿಮೆಂಟನ್ನು ತಂದಿಲ್ಲ, ಅರ್ಧ ಮಾಡಿ ಊರು ಬಿಟ್ಟು ಸುಮಾರು ಒಂದು ತಿಂಗಳಾತ್ರ ಹೋಗಿ ಹೋಯ್ತ ದೃಷ್ಟಿಯಿಂದ ಇಲ್ಲಿ ಆ ಗೋಕಾಕ್ ಮೇಸ್ತ್ರಿ ಅನ್ನೋ ಬಂದು ಮನೆ ಕಟ್ಟಿಕೊಡ್ತೀನಿ ಗುತ್ತಿಗೆ ಅಂತೇಳಿ ಇಲ್ಲೆಲ್ಲ ಸುತ್ತಳ್ಳಿಯಾಗ ಒಂದು ಹೆಚ್ಚು ಪ್ರಚಾರ ಆಗಿತ್ತು. ಆ ರೀತಿ ನಮ್ಮ ಗ್ರಾಮದಲ್ಲಿ ಕೂಡ ಅನೇಕ ಜನ ಬಡವರು, ಯಾರು ಶ್ರೀಮಂತರಲ್ಲ, ಎಲ್ಲರೂ ಬಡವರ ಅವಾಗ ಗುತ್ತಿಗೆ ಮನೆ ಕೊಟ್ಟಾರ. ಅವ ಯಾವ ಥರ ನಂಬಿಸಿ ಮೋಸ ಮಾಡ್ಯಾನಂದ್ರೆ ಒಬ್ಬೊಬ್ರದ್ದು ಏನೂ ಕೆಲಸ ಮಾಡಿಲ್ಲ, 3.5 ಲಕ್ಷ 4 ಲಕ್ಷ ಈ ರೀತಿ ಮೋಸ ಮಾಡ್ಯಾನ ಜನರಿಗೆ. ಇಲ್ಲಿ ಉದಾಹರಣೆಗೆ ಒಬ್ಬರು ಮಾಂತೇಶ್ ಮ್ಯಾಗೇರಿ ಅನ್ನೋರು ಪುನಾದಾಗ ದುಡ್ದು ಸಂಪಾದನೆ ಮಾಡ್ಕೊಂಡು ಬಂದಂಥ ದುಡ್ಡು ಒಟ್ಟು ಒಂದು 3.5 ಲಕ್ಷನ ಅಥವಾ ಅಂದಾಜು 2.5 ಲಕ್ಷ ರೂಪಾಯಿ ಗುತ್ತಿಗೆ ಕೊಟ್ಟಾರ. ಇದ್ದು ಮನೆ ಕೆಡವ್ಯಾನ. ಅವೆಲ್ಲ ಒಂದು ಜಂತಿ ಪಂತಿ ಓದಿ ಒಂದು ಕಡೆ ಶೇಖರಣೆ ಮಾಡ್ಯಾನ. ಭಾಳ ಆದ್ರೂ ಒಂದು 2,000 ರೂಪಾಯಿ ಖರ್ಚು ಮಾಡ್ಯಾನ. 2.5 ಲಕ್ಷ ರೂಪಾಯಿ ಎತ್ಕೊಂಡು ಹೋಗಿಬಿಟ್ಟಾನ. ಹಿಂಗೆ ನಮ್ಮೂರಾಗ ಏನಿಲ್ಲ ಅಂದರೂ ಒಂದು 25-30 ಜನ ಮೋಸಕ್ಕೊಳಗಾಗ್ಯಾರ. ಅಲ್ಲಿಂದ ಈ ಕೊಟ್ಟೂರು ಬಸವೇಶ್ವರ ದೇವಸ್ಥಾನದ ಉಗ್ರಾಣ ಕೂಲಿ ಶಿಥಿಲಗೊಂಡಿತ್ತು. 20 ಲಕ್ಷ ರೂಪಾಯಿ ಗುತ್ತಿಗೆ ಕೊಟ್ಟಾರ. ಅವಾಗ 2 ಹಾಕಿಲ್ಲ, ಏನಿಲ್ಲ ಅಪೂರ್ಣಗೊಳಿಸಿ ಎಲ್ಲಿ ಹೋಗಿ ಅನ್ನೋದೇನೋ ನಾಪತ್ತೆ. ತಾವ ಏನು ಇಲ್ಲಿದ್ದಾಗ ದೂರವಾಣಿ ಬಳಸ್ತದ, ಅವೆಲ್ಲ ದೂರವಾಣಿಗಳು ಇವತ್ತಿನ ಮಟ್ಟಿಗೆ ಸ್ವಿಚ್ ಆಫ್. ಬಡತನದಲ್ಲಿ ಜೀವನವನ್ನ ಸಾಗಿಸುತ್ತಿದ್ದ ತಗಡಿನ ಮನೆಯಲ್ಲಿ ಇದ್ದಂತಹ ಜನರಿಗೆ ಈ ಕದಿಮ ಕಾದಿರನಿನಿಂದ ತಾವು ಸಹ ಮನೆ ನಿರ್ಮಿಸುವ ಆಸೆಯಿಂದ ಗ್ರಾಮಸ್ಥರು ತಾವು ಶ್ರಮವಹಿಸಿ ದುಡಿದ ಹಣವನ್ನ ನೀಡಿದ್ದಾರೆ. ಹಲವು ಜನರ ಮನೆಯನ್ನ ಅರ್ಧಕ್ಕೆ ನಿಲ್ಲಿಸಿದ್ದಾರೆ. ಕೆಲವರ ಮನೆಗಳಿಗೆ ಅಡಿಪಾಯ ಸಹ ಹಾಕಿಲ್ಲ. ಚಿಕ್ಕಂದಿರಾಗಲೇ ಬಡತನದಿಂದಾಗ ಬಂದವ್ರು ಸರ್. ಬಂದು ಈ ತಿತ್ಲಾಗಿ ಒಂದು 10-15 ವರ್ಷ ಆಯ್ತು. ನಾವು ಈಗ ಒಂದು ಕೈಯಾಗ ನಾನು 4 ದುಡ್ಡು ಮಾಡ್ಕೊಂಡು ನಾವು ತಗಡಿನ ಮನೆಗೆ ಇದ್ವಿ. ಈಗ ಬಂದು ಇಲ್ಲಿ ನಮ್ಮ ಅಣ್ಣವ್ರ ಮನೆ ಅದು ಎದುರಿಗೆ ನಾವು ಕಟ್ಟಿದ್ರಿ ಸರ್. ಅದನ್ನ ನೋಡ್ಕೊಂಡು ನಮ್ಮ ಮನ್ಯಾಗ ಮನೆ ಕಟ್ಟೋರು ಬಂದಾರ, ಕೊಟ್ಟು ಅಂತಂದ್ರೆ ಬ್ಯಾಡ ಅಂತ ಹೇಳಿದ್ರಿ. ನಾನು ಹೇಳಿದ್ರು ಊರಾಗೆಲ್ಲ ವಾತಾವರಣ ನೋಡ್ಕೊಂಡು ಮತ್ತು ನಮ್ಗಿಂತ ಇದು ಊರು ಹಿರಿಯರು ಮತ್ತು ಇದೆಲ್ಲ ದೊಡ್ಡವರೆಲ್ಲ ಮನೆ ಕೊಟ್ಟಿದ್ದು ನೋಡ್ಕೊಂಡು ಅದ್ರ ವಿಶ್ವಾಸದ ಮೇಲೆ ಕಟ್ಬೋದು ಬಿಡು ಅನ್ನೋ ಉದ್ದೇಶಕ್ಕಾಗಿ ನಾನು ಮನೆ ಕೊಟ್ಟಿದ್ದೆ. 7,20,000 ರೂಪಾಯಿ ಮನೆ ಕೊಟ್ಟಿದ್ದೆ. ಇವಾಗ ಕೊಟ್ಟಿರೋದು ಅವನಿಗೆ 5,50,000 ರೂಪಾಯಿ ನಿಕ್ಕಿ ಕ್ಯಾಶ್ ಕೊಟ್ಟಿರೋದು. ಈಗ ನನ್ನ ಮನೆ ನಿಂಟಲ್ಲಿ ತಂದು ಈಗ ಆರ್ಸಿಸಿ ತಂದು ನಿಂದಿಸ್ಯಾನ. ಎಲ್ಲ ನನ್ನವೇ ಕಲ್ಲು, ನನ್ನವೇ ಮಣ್ಣು, ಅವನದೇನು ಹಾಕಿಲ್ಲ. ಅದಕ್ಕೆ ಭಾಳ ಒಂದು 10,000-20,000 ಖರ್ಚು ಮಾಡಿರ್ಬೋದು ಅಷ್ಟೇ. 42,000ದಿಂದ ತಗಡಿನ ಮನೆಗಿದ್ದೆ. ಅದೇ ಮನೆಗೆ ಇರ್ತೀನಿ ಅಂತಂದ್ರೆ ಅವನಾಗಲಿ ನಿಂತು ಯಾಕ್ರಿ ನಾನೆಲ್ಲ ಮಾಡಿಕೊಡ್ತೀನಿ, ನನಗೆಲ್ಲ ಬರ್ತೈತೆ, ನನಗೆ ಪಗಾರ ಕೊಟ್ಟರು ಸಾಕು, ನೀವು ಹೆಚ್ಚಿನ ಬೇಡ ಅಂತ ತಿಳ್ಕೊಂಡು ಅವನು ನನಗೆ ಮೋಸ ಮಾಡಿಕೇರಿ ಈ ಥರ ಮಾಡಿದ್ರು. ಯರಗಲ್ ಗ್ರಾಮದ ಈ ಮಹಿಳೆಯ ಕರುಣಾಜನಕ ಕತೆಗೆ ನಮ್ಮ ಮನಸ್ಸು ಮರಗದೇ ಇರೋದು. ಇವರ ಹೆಸರು ಪಾರ್ವತಮ್ಮ ಹಡಪದ್. ಗಂಡ ಮೃತಪಟ್ಟಿದ್ದಾರೆ. ಈಕೆಗೆ ಓರ್ವ ಮಗಳಿದ್ದು ಆಕೆಗೆ 2 ಕಣ್ಣುಗಳು ಕಾಣುವುದಿಲ್ಲ. ಅಂಧ ಮಗಳನ್ನ ಸಾಕಿಕೊಂಡು ವೃದ್ಧಾಪ್ಯ ವೇತನ ಮತ್ತು ಅಂಧ ಮಗಳ ಮಾಸಿಕ ಹಣದಲ್ಲಿ ಜೀವನವನ್ನ ಸಾಗಿಸುವ ಈ ಮಹಿಳೆಗೆ ಸಹ ಪಾಪಿ ಕಾದಿರ್ ಮೋಸವನ್ನ ಮಾಡಿ 1 ಲಕ್ಷ ರೂಪಾಯಿ ಪಡೆದು ಮನೆ ಪೂರ್ಣ ಮಾಡದೆ ಓಡಿ ಹೋಗಿದ್ದಾನೆ. ವಾಸಕ್ಕೆ ಈ ಮಹಿಳೆಗೆ ಮನೆಯೂ ಇಲ್ಲದಂತೆ ಮಾಡಿದ್ದಾನೆ. ನಾ ಪಾಪ ಬಡವಿ ಸಾಲ ತೆಗೆದು ಕೊಟ್ಟಿನ್ರಿ. ಕಣ್ ಕಾಳಾರ ಮಗಳ್ರಿ. ನಾನು ಅನಾರ್ತಿ, ನಮಗೆ ಯಾರು ಮಕ್ಕಳಿಲ್ಲ, ಗಂಡು ಮಕ್ಕಳಿಲ್ಲ, ಯಾರೂ ಇಲ್ರಿ.
ಹಿಂಗೆ ಅದು ಹೊಲ ಐತ್ರಿ, ಅದನ್ನ ಹೊಲ ಹಾಕಿ ಸಾಲ ಮಾಡಿ ಕೊಟ್ಟಿವ್ರಿ. ಈಗ ಹಾಕೊಂಡು ಹೋಗ್ಯಾನ್ರಿ, ಏನು ಮಾಡ್ಬೇಕ್ರಿ? ಇದು ಕೇಳ್ಕೊತೀನಿ ನೋಡ್ರಿ ನಿಮ್ಗೆ. ನಮ್ಗೆ ಬಟ ಬೈದು ಬಿಟ್ಟು ಹೋಗ್ಯಾನ್ರಿ ಎಲ್ಲ ರೀ. ಮಣ್ಣಿ ತಗಡ್ ನಾಳೆಗೆ ತರ್ತೀನಿ ಅಂತ ತಗೊಂಡ್ ಹೋಗ್ಬಿಟ್ಟ. ತಗಡ್ ಹಾಕಂತ ಹೇಳೇವ್ರಿ ನಾವು. ಮಾಡ್ಬೇಕ್ರಿ, ಮನಿ ಇಲ್ಲ ನಮಗೆ ಇರಾಕ. ಕಣ್ ಕಾಳಾರ ಮಗಳದ್ದು ತಗೊಂಡ್ ಜೀವನ ಮಾಡ್ತಿದ್ದೇನ್ರಿ. ಅವು ಹಾಕೊಂಡ್ ಹೋಗ್ಬಿಟ್ಟನ್ರಿ. ನಮಗೆ ಎಲ್ಲ ತೊಂದರೆ ಭಾಳ ಐತ್ರಿ. ಬಸ್ ಮಾಡಿ ಹೋಗ್ಯಾನ್ರಿ. ನಮಗೇನು ಜಾಗ ಇಲ್ರಿ ಇರಾಕ. ಎಲ್ಲಿ ಆರ್ಯಾಂದಾಗಿದ್ದಂಗೆ ಆಗೈತ್ರಿ ನಮ್ಮ ಬಾಳೆ. ಕಣ್ ಕಾಳಾರ ಮಗಳು ತಗೊಂಡ್ ಜೀವನ ಗಳಿತೀನ್ರಿ ನಾನು. ನಮಗೆ ಏನು ಭಾಳ ತೊಂದರೆ ಆಗೈತ್ರಿ. ಕೇಳ್ಕೊತೀನ್ರಿ, ನಮಗೊಂದಿಷ್ಟು ಸಹಾಯ ಮಾಡ್ರಿ. ಮುದ್ದೇಬಿಹಾಳ ತಾಲೂಕು ಯರಗಲ್ ಗ್ರಾಮದ ನಾವು ನಿವಾಸಿಗಳಾಗಿದ್ದು, ಇವತ್ತಿನ ದಿವಸ ನಮ್ಮ ಗ್ರಾಮಕ್ಕೆ ಗೋಕಾಕ್ದ ಪಕ್ಕದಲ್ಲಿರ್ತಕ್ಕಂಥ ಒಂದು ಹಳ್ಳಿಯ ಒಬ್ಬ ವ್ಯಕ್ತಿ ಮನೆಗೆ ಕಟ್ಟಲಿಕ್ಕೆ ಪ್ರಥಮವಾಗಿ 1 ಅಥವಾ 2 ಮನೆಗಳನ್ನು ಹಿಡಿದು ಪೂರ್ಣಗೊಳಿಸಿ, ಅದರಂತೆ ಸುಮಾರು 25 ಮನೆಗಳನ್ನು ಹಿಡಿದು ಕೆಲವು ಮನೆಗಳನ್ನು ಅರ್ಧಕ್ಕೆ ಮೊಟಕುಗೊಳಿಸಿ, ಕೆಲವು ಮನೆಗಳಿಗಂತೂ ಏನು ಕೆಲಸ ಮಾಡದೆ ಒಂದು ಮನೆಯಿಂದ 6 ರಿಂದ 8 ಲಕ್ಷಗಟ್ಟಲೆ ತೂಚಿಕೊಂಡು ಪರಾರಿಯಾಗಿ ಹೋಗಿದ್ದಾನೆ. ನಾವು ಈಗ ಸಂಬಂಧಪಟ್ಟ ನಮ್ಮ ತಾಲೂಕಿನ ಪೊಲೀಸ್ ಇಲಾಖೆಗೆ ದೂರನ್ನು ಕೊಟ್ಟಿದ್ದೇವೆ. ಅದಕ್ಕೆ ತಕ್ಕಂತೆ ಮಾನ್ಯ ನಮ್ಮ ಶಾಸಕರಿಗೂ ಗಮನಕ್ಕೂ ತರುತ್ತೇವೆ. ತಾವು ಕೂಡ ಅದಕ್ಕೆ ಒತ್ತಡ ಏರಿ ಯಾವಲೇ ಇರಲಿವ, ನಮ್ಮ ಕರ್ನಾಟಕದಲ್ಲಿರಲಿ ಹೊರದೇಶದಲ್ಲೇ ಇರಲಿ, ಎಲ್ಲೇ ಇದ್ದರೂ ಕರೆಸಿ ಅದನ್ನು ಇಲ್ಲಿ ನಮ್ಮ ತಾಲೂಕಿಗೆ ಅನ್ಯಾಯ ಇರತಕ್ಕಂಥ 8 ಹಳ್ಳಿಗೆ ಬಹಳ ಅನುಕೂಲಕರಕ್ಕಾಗಿ ಬಡವರ ಮೋಸಕ್ಕೆ ಒಳಗಾಗಿದ್ದಾರೆ. ಅಂಥವರಿಗೆ ತಕ್ಷಣ ಅವ್ರ ದುಡ್ಡನ್ನು ಕೊಡಿಸುವಂಥ ವ್ಯವಸ್ಥೆ ತಾವು ಮಾಡಿ. ಕಾದಿರ್ ಸಾಬ್ ಅಲಿಯಾಸ್ ಗೋಕಾಕ್ ಮೇಸ್ತ್ರಿ ತಂಡದಲ್ಲಿ ಮನೆ ಕೆಲಸ ಮಾಡುತ್ತಿದ್ದ ಜನರಿಗೂ ಸಹ ಸಂಬಳವನ್ನ ಪೂರ್ಣವಾಗಿ ನೀಡಿಲ್ಲ. ಸೆಂಟ್ರಿಕ್ದವರಿಗೆ, ಜೆಸಿಬಿ ಅವರಿಗೆ, ಟ್ರ್ಯಾಕ್ಟರ್ ಬಾಡಿಗೆ, ಸಿಮೆಂಟ್ ಅಂಗಡಿಗಳಲ್ಲಿ ಇಟ್ಟಂಗಿ ಬ್ಲಾಕ್ಗಳ ವ್ಯಾಪಾರಿಗಳಿಗೆ ಸಹ ಉಂಡೆನಾಮ ತೀಡಿದ್ದಾನೆ. ನಾನು ಸೆಂಟ್ರಿಂಗ್ ವರ್ಕ್, ಗುಡಿ ವರ್ಕ್ ಮಾಡಿಸ್ ಬಂದಿದ್ದೇನೆ. ಆ ಗೋಕಾಕ್ ಮೇಸ್ತ್ರಿ ಏನೈತಿ, ಅದ್ರ ಕಾರಣ ಈ ಪೇಮೆಂಟ್ ಆಗಿ ಕೊಟ್ಕೋತೋಗ್ಯಾನ ವಾರ ಕೆಲಸಕ್ಕೆ 2.70 ಹೆಂಗೆ ನನಗೆ ಅಂದಾಜು ಕೆಲಸ ಆಗುತ್ತೆ. ಈಗ ನಾ ಬಾಡಿಗೆ ಪ್ಲೇಟ್ ತಂದು 400-500 ಪ್ಲೇಟ್ ಓಡಿಸ್ಕೊಂಡಿದ್ದೀನಿ. ಅದು ಬಾಡಿಗೆ ಪ್ಲೇಟ್ನೂ ಇಲ್ಲ, ಏನೂ ಇಲ್ಲ. ನನ್ನ ಪೇಮೆಂಟ್ ಭಾಳ ಆಗಿದೆ. ನಾನು ಬಡ್ಡಿಲೇ ತಂದು 2 ವಾರ 3 ವಾರ ಪೇಮೆಂಟ್ ಮಾಡಿದ್ದೀನಿ. ಆ ಕಾರಣ ನಮ್ಗೆ ಲಾಸ್ ಆಗೈತಿ. ECC ಸಬ್ ಡೀಲರ್ ಸಿಮೆಂಟ್ ಅಂಗಡಿ ಇದೆ. ಅವ ಡೈಲಿ ನಮಗೆ ಅಮೌಂಟ್ ಕೊಡೋದು, ರೊಕ್ಕ ಕೊಡೋದು, ಸಿಮೆಂಟ್ ತೊಗೊಳೋದು ಅದನ್ನು ಮಾಡ್ತದೆ. ಅವರ ನಮ್ಮ ಒಂದು ಇದನ್ನು ಆಗಿ ಕನಿಷ್ಠ ಈಗ ನಾವು ಮೊನ್ನೆ ಅವಾಗ ಹೋಗೋದು ತನೂ 5.5 ಲಕ್ಷ ರೂಪಾಯಿದು ಸಿಮೆಂಟ್ ತೊಗೊಂಡ ನಮ್ಮ ಕಡೆ. ಅವ್ನ ಫೋನ್ ಸ್ವಿಚ್ ಆಫ್ ಆಗಿ ಸುದ್ದಿ ಗೊತ್ತಾಗಿ ಆಲ್ರೆಡಿ ನಮ್ಮ ಅಂಗಡಿನ ಕನಿಷ್ಠ ನಮ್ಮ ಊರಾಗನ ಒಂದು 2-3 ಮನೆ ತೊಗೊಂಡಾನ. ಮತ್ತು ಪಕ್ಕದಲ್ಲಿ ಕೆಸಾಪುರು, ನಂತರ ಯರಗಲ್, ಕೂಳೂರು, ಮತ್ತು ಅಲ್ಲಿ 4 ಲಕ್ಷ ರೂಪಾಯಿ ತೊಗೊಂಡಾನ. ಅದು ಅಲ್ದನ ಮತ್ತು ಒಂದು 4 ಕೋಟಿ ರೂಪಾಯಿ ನನಗೆ ಗೊತ್ತಿದ್ದಂಗೆ 4 ಕೋಟಿ ರೂಪಾಯಿ ರೊಕ್ಕ ಜನರ ತಲೆ ತೊಗೊಂಡಾನ. ನಮ್ಮ ಹಂಗನ ಮತ್ತು ಆಲೂರಾಗ ಗೌಂಡಿ ಕೆಲಸ ಮಾಡೋರು ಕನಿಷ್ಠ ಒಂದು 20 ಜನ ಅವನ ತಲೆ ಹೊಕ್ಕಿದ್ರು. ಹೋದವರು ಅವರು ಪೇಮೆಂಟನ್ನು ಕೊಡಬೇಕು, ಅವ್ರು ದುಡಿಸ್ಕೊಂಡು ಅವ್ರು ಪೇಮೆಂಟನ್ನು ಕೊಡ್ತಾರೆ. ಮುದ್ದೇಬಿಹಾಳ್ ತಾಲೂಕಿನ ಗ್ರಾಮಸ್ಥರು ಮಾತ್ರವಲ್ಲದೆ ಮುದ್ದೇಬಿಹಾಳ್ ಪಟ್ಟಣದ ನಿವಾಸಿಗಳು ಸಹ ಈ ಮೋಸಗಾರನ ಜಾಲಕ್ಕೆ ಸಿಲುಕಿ ಲಕ್ಷಾಂತರ ರೂಪಾಯಿ ಕಳೆದುಕೊಂಡಿದ್ದಾರೆ. ಮುದ್ದೇಬಿಹಾಳದಲ್ಲಿ JC ಸ್ಕೂಲ್ ಮುಂದೆ 28 ಲಕ್ಷ ರೂಪಾಯಿ ಮನೆ ಕೊಟ್ಟಿದ್ದೆವು. ಅದರೊಳಗೆ ಅಡ್ವಾನ್ಸ್ ಅಂತೇಳಿ 8 ಲಕ್ಷ ಕೊಟ್ಟೆವು. ಅದರೊಳಗೆ 3.5-4 ಲಕ್ಷ ರೂಪಾಯಿ ಕೆಲಸ ಮಾಡ್ಯಾನ. ಬಾಕಿ ಉಳಿದದ್ದು ಮಾಡ್ತೀನಿ. ಇನ್ನೊಂದು 3 ಲಕ್ಷ ರೂಪಾಯಿ ನಿಂಟೆಲ್ಲ ಹಾಕಿನ ಕೊಡೋಕಂತಿತ್ತು. ನಾಳೆ ಅಥವಾ ನಾಡ್ದು ಕೊಡೋದಿತ್ತು. ಅದರೊಳಗೆ ಇನ್ನು 3-4 ದಿವಸ ಮುಂಚೆ ಕೊಡ್ರಿ ಅನ್ಕೊಂತ ಹೋಗ್ಬಿಟ್ರಿ. ಆದ್ರೆ ಹೋಗಿ ಮನೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡಿಬಿಟ್ಟು. ಕದೀಮಾ ಕಾದಿರ್ ಸಾಬ್ ಜನರೊಂದಿಗೆ ವ್ಯವಹಾರ ಮಾಡುವಾಗ ಬ್ಯಾಂಕಿನ ವ್ಯವಹಾರ ಮಾಡುತ್ತಿರಲಿಲ್ಲ. ಜನರಿಂದ ನಗದು ಹಣವನ್ನ ಪಡೆಯುತ್ತಿದ್ದ. ಅವನ ಬಳಿ ಆಂಡ್ರಾಯ್ಡ್ ಮೊಬೈಲ್ ಸಹ ಇರಲಿಲ್ಲ. ಕೀಪ್ಯಾಡ್ ಫೋನ್ ಯೂಸ್ ಮಾಡುತ್ತಿದ್ದ. ಜನರ ವಿಶ್ವಾಸವನ್ನ ಗಳಿಸಲು ಅನೇಕ ಗ್ರಾಮಗಳಲ್ಲಿ ಜಮೀನನ್ನ ಒತ್ತೆ ಹಾಕಿಕೊಂಡಿದ್ದ. 2 ವರ್ಷಗಳಿಂದ ಜನರ ಕಣ್ಮುಂದೆ ಇದ್ದ ಈ ಗೋಕಾಕ್ ಮೇಸ್ತ್ರಿ ಜನರ ವಿಶ್ವಾಸವನ್ನ ಗಳಿಸಿ ಈಗ ವಿಶ್ವಾಸ ದ್ರೋಹದ ಕೆಲಸವನ್ನ ಮಾಡಿದ್ದಾನೆ. ಕದೀಮಾ ಕಾದಿರ್ ಸಾಬ್ನ ಮೋಸದ ಜಾಲ ತುಂಬಾ ದೊಡ್ಡದಿದೆ. ಮುದ್ದೇಬಿಹಾಳ್ ತಾಲೂಕು ಮಾತ್ರವಲ್ಲದೆ ಹುಣಗುಂದ ತಾಲೂಕಿನಲ್ಲಿ ಸಹ ಇದೇ ತರಹ ಮೋಸ ಮಾಡಿದ್ದಾನೆಂದು ತಿಳಿದು ಬಂದಿದೆ. ಇವನ ಸ್ವಗ್ರಾಮ ಗೋಕಾಕ್ ತಾಲೂಕಿನ ತುಬದಾಳಕ್ಕೆ ಸಹ ಜನರು ಹೋಗಿ ಬಂದಿದ್ದಾರೆ. ಎಲ್ಲಿಯೂ ಇವನ ಪತ್ತೆಯೇ ಇಲ್ಲ. ಈ ಭ್ರಷ್ಟನ ವಿರುದ್ಧ ಪೊಲೀಸ್ ಠಾಣೆಯ ಮೆಟ್ಟಲನ್ನ ಗ್ರಾಮಸ್ಥರು ಏರಿದ್ದಾರೆ.
ಆರೋಪಿತ ವ್ಯಕ್ತಿಯನ್ನ ಶೀಘ್ರವಾಗಿ ಬಂಧಿಸಿ ಅನ್ಯಾಯಕ್ಕೆ ಒಳಗಾದ ಜನಕ್ಕೆ ನ್ಯಾಯವನ್ನ ಒದಗಿಸುವ ಕೆಲಸ ಶೀಘ್ರವಾಗಿ ಆಗಬೇಕಿದೆ. ಮೋಸ ಹೋಗುವ ಜನರು ಎಲ್ಲಿಯವರೆಗೆ ಇರುತ್ತಾರೋ ಅಲ್ಲಿಯವರೆಗೆ ಮೋಸ ಮಾಡುವವರು ಇದ್ದೇ ಇರುತ್ತಾರೆ. ಎಚ್ಚರಿಕೆಯನ್ನ ವಹಿಸಿ ಜಾಗೃತರಾಗಿರಿ. ಖದೀಮ ಖಾದಿರ್ ಸಾಬ್ನಂತಹ ಜನ ನಿಮ್ಮ ಸುತ್ತಮುತ್ತಲೂ ಇರಬಹುದು. ಅಂತಹ ಟಕ್ಕ ಜನರಿಂದ ಎಚ್ಚರಿಕೆಯನ್ನ ವಹಿಸಿ. ಇಂತಹ ಟಕ್ಕ ಜನರು ಎಲ್ಲೇ ಕಂಡು ಬಂದರೆ ಕೂಡಲೇ ಪೊಲೀಸ್ ಠಾಣೆಗೆ ತಿಳಿಸಿ. ನೈಜ ವರದಿಗಳಿಗಾಗಿ ನಯನ ಭಾರ್ಗವ ನ್ಯೂಸ್. ಇದು ಪ್ರಚಲಿತ ವಿದ್ಯಮಾನಗಳ ಸುದ್ದಿಧಾನ.